ತ್ರೈಮಾಸಿಕ ಅಭಿವೃದ್ಧಿ ಪ್ರಗತಿ ಪರಿಶೀಲನೆ ಸಭೆ ಇವತ್ತು ಏರ್ಪಾಟಾಗಿದೆ. ಇದರಲ್ಲಿ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಶಾಸಕರುಗಳು ಮತ್ತು ಇತರೆ ಸಂಬಂಧಪಟ್ಟಂತಹ ಎಲ್ಲ ಅಧಿಕಾರೇತರ ಸದಸ್ಯರು ಕೂಡ ಭಾಗವಹಿಸ್ತಾರೆ. ಈ ದಿವಸ ನಮಗೆ ಪ್ರಮುಖವಾಗಿ ಡೆಂಗ್ಯೂ ಜ್ವರ ರೋಗ ಕಾಡ್ತಾ ಇದೆ. ಅದ್ರ ಬಗ್ಗೆ ಹೆಚ್ಚು ವಿವರವಾಗಿ ಚರ್ಚೆ ಮಾಡತಕ್ಕಂಥ ಆದ್ಯತೆಯನ್ನು ಕೊಡುವಂಥದ್ದು. ಸರ್, ಇನ್ನೊಂದ್ಸಲ ಡೆಂಗ್ಯೂ ನಮ್ದಲ್ಲಿ ಬಿಲೋ 15 ಇಯರ್ಸ್ ಮಕ್ಕಳು 5 ಮಕ್ಕಳು ಡೆತ್ ಆಗಿದ್ದಾರೆ. ಅಂದ್ರೆ ಶಂಕಿತ ಡೆಂಗ್ಯೂ ಜ್ವರದಿಂದನೇ ಡೆತ್ ಆಗಿದೆ. ಮತ್ತೆ ಜೊತೆಗೆ ಒಂದು 23 ಇಯರ್ಸ್ ಇಬ್ಬರು ಡೆತ್ ಆಗಿದೆ ಅಂತಕ್ಕಂಥದ್ದು ಫೈನಲ್ ರಿಪೋರ್ಟ್ ಬಂದ ಮೇಲೆ ಕನ್ಕ್ಲೂಷನ್ ಬರ್ತಾರೆ. ಬೇರೆ ಬೇರೆ ಕಾರಣಗಳಿಗೂ ಕೂಡ ಸಾವುಗಳು ಸಂಭವಿಸ್ತವೆ. ಈಗ ಕೆಲವು ಸರಿ ನೀವು ಹೇಳಿದಂಗೆ ಸಣ್ಣ ಮಕ್ಕಳಲ್ಲಿ ಬಂದಿದೆ ಅಂತೀರಿ, ಅದು ರಿಪೋರ್ಟ್ FSL ಎಲ್ಲ ಬಂದಾದ ಮೇಲೆ ಅದ್ರ ಬಗ್ಗೆ ಖಚಿತವಾಗಿ ಯಾವ ಕಾರಣದಿಂದ ಅವರು ಮೃತಪಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಹೇಳ್ಬಹುದು. ಮತ್ತೆ ಬೇರೆ ಬೇರೆ ಈ ಏಜ್ ಆಗಿರ್ತಕ್ಕಂಥವ್ರು ಸಾವಪ್ಪಿರ್ತಾರೆ, ಅವ್ರಿಗೂ ಫೀವರ್ ಬಂದಿರ್ತಾರೆ. ಆಗ ಏಜ್ ರಿಲೇಟೆಡ್ ಡೆತ್ಸ್ಗೂ ಕೂಡ ಆಗ್ತವೆ, ಡೆಂಗ್ಯೂಯಿಂದನೂ ಆಗ್ತವೆ. ಅದಕ್ಕೆ ನಿಖರವಾದಂತಹ ಕಾರಣ ತಿಳಿಬೇಕು ಅಂದ್ರೆ ಅದು ಅಂತಿಮ ವರದಿ ಬಂದ ಮೇಲೆ ಗೊತ್ತಾಗ್ತದೆ. ಅದಕ್ಕೆಲ್ಲ ನಾನು ತಿಳಿಸ್ತೀನಿ. ಥ್ಯಾಂಕ್ ಯು. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.